ಎಲ್ಲರಿಗೂ ನಮಸ್ಕಾರ ಹಾಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಸೊ ಕೆಇಯಿಂದ 25/4/25 ಒಂದು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ರಿಲೇಟೆಡ್ ಟು KCET ಆನ್ಸರ್ ಕೀ ಬಗ್ಗೆ. ಅದೇನಪ್ಪ ಅಂತಂದರೆ, ಈಗ ಆಲ್ರೆಡಿ ಎಕ್ಸಾಮ್ಸ್ ಮುಗಿದಿದೆ, ಆನ್ಸರ್ ಕೀನ ಆಲ್ರೆಡಿ ಡಿಕ್ಲೇರ್ ಮಾಡಿದ್ದಾರೆ. ಸೊ ಎಕ್ಸಾಮ್ 16/4/25 ಇಂದ 17/4/25 ಎಕ್ಸಾಮ್ ನಡೆಸಿರೋ KCET ಎಕ್ಸಾಮಿನೇಷನ್ಗೆ 16 ವರ್ಷನ್ ಕೀ ಆನ್ಸರ್ಗಳನ್ನು 18/4/2025 KE ವೆಬ್ಸೈಟಲ್ಲಿ ಪ್ರಕಟಿಸಿರುತ್ತಾರೆ. ಆ ಆನ್ಸರ್ ಕೀ ಬಗ್ಗೆ ಏನಾದರೂ ಅಬ್ಜೆಕ್ಷನ್ಸ್ ಏನಾದರೂ ಇದ್ದರೆ ನೀವು 22/4/2025 ಸಂಜೆ 5 ಗಂಟೆ ಒಳಗಡೆ ಏನಾದರೂ ಅಬ್ಜೆಕ್ಷನ್ಸ್ ಇದ್ದರೆ ನೀವು ವೆಬ್ಸೈಟಲ್ಲಿ ಅಪ್ಲೈ ಮಾಡಬೇಕಾಗತ್ತೆ ಅಂತ ಹೇಳಿರ್ತಾರೆ. ಸೊ ಅದು ಮುಗಿದ ನಂತರ ಏನು ಮಾಡಿರ್ತಾರೆ, ಈಗ ಆಲ್ರೆಡಿ ರಿವೈಸ್ಡ್ ಆನ್ಸರ್ ಕೀ ಫೈನಲ್ ಆನ್ಸರ್ ಕೀ ವಿತ್ ಗ್ರೇಸ್ ಮಾರ್ಕ್ಸನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಈಗ ನೋಡಿದ್ರೆ ಆನ್ಸರ್ಸ್ಗೆ ಗ್ರೇಸ್ ಮಾರ್ಕ್ಸ್ ಯಾವ ಕ್ವಶನ್ಗಳಿಗೆ ಅನೌನ್ಸ್ ಮಾಡಿದ್ದಾರೆ ಅಂತ ನೋಡಿದಾಗ ನಿಮಗೆ ಇಲ್ಲಿ ಮ್ಯಾಥಮೆಟಿಕ್ಸಲ್ಲಿ ಯಾವುದೇ ಚೇಂಜಸ್ ಇಲ್ಲ ಆನ್ಸರ್ ಕೀನಲ್ಲಿ ಅಂತ ಹೇಳಿದ್ದಾರೆ. ಅಂದರೆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ನಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ, ಕೀ ಉತ್ತರಗಳಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ಅಂದರೆ ಯಾವುದೇ ಗ್ರೇಸ್ ಮಾರ್ಕ್ಸ್ ಆಗಲಿ ಯಾವುದೇ ಚೇಂಜಸ್ ಆಗಲಿ. ಈಗ ಪ್ರೀವಿಯಸ್ಸಾಗಿ ಏನು ಆನ್ಸರ್ ಕೀ ಅನೌನ್ಸ್ ಮಾಡಿದ್ರು, ನಿಮಗೆ 18ನೇ ತಾರೀಕು ಅನೌನ್ಸ್ ಮಾಡಿದ್ರಲ್ವಾ, ಅದೇ ಕಂಪ್ಲೀಟ್ ಕೀ ಆನ್ಸರ್ಸ್ ಅದೇ ಕರೆಕ್ಟ್ ಆಗಿರುತ್ತೆ, ಅದರಲ್ಲಿ ಯಾವುದೇ ಚೇಂಜಸ್ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾದರೆ ಇನ್ನು ಫಿಸಿಕ್ಸು ಮತ್ತು ಕೆಮಿಸ್ಟ್ರಿ ಬಯಾಲಜಿನಲ್ಲಿ 3 ಸಬ್ಜೆಕ್ಟಲ್ಲಿ ಕೆಲವೊಂದು ಕ್ವಶನ್ಸು ಗ್ರೇಸ್ ಮಾರ್ಕ್ಸ್ ಮತ್ತು ಕೆಲವೊಂದು ಕ್ವಶನ್ಗೆ ಡಬಲ್ ಆನ್ಸರ್ಸ್ ಕರೆಕ್ಟ್ ಆಗಿರುವಂಥ ಕ್ವಶನ್ಗಳಿದೆ. ಆ ಕ್ವಶನ್ಸನ್ನು ನೋಡೋಣ. ಈಗ ಫಸ್ಟ್ ಬರೋಣ ಫಿಸಿಕ್ಸ್ ಸಬ್ಜೆಕ್ಟ್ಗೆ. ಫಿಸಿಕ್ಸಲ್ಲಿ ನಿಮಗೆ ಒಂದು ಕ್ವಶನ್ಗೆ ಗ್ರೇಸ್ ಮಾರ್ಕ್ಸ್ ಬಂದಿದೆ, ಇನ್ನೊಂದು ಕ್ವಶನ್ಗೆ ಆನ್ಸರ್ ಕೀ ಚೇಂಜ್ ಆಗಿದೆ. ಯಾವುದು ಕ್ವಶನ್ ಅಂತಂತಂದರೆ, ಈ ವರ್ಷನ್ಗಳನ್ನು ಕೊಟ್ಟಿದ್ದಾರೆ ನಿಮ್ಗಲ್ಲಿ A1 B1 C1 D1 ಇವೆಲ್ಲ ವರ್ಷನ್ಸ್. ನಿಮಗೆ ಆ ವರ್ಷನ್ ಕೋಡಲ್ಲಿ ನಿಮ್ಮ ಯಾವುದು ವರ್ಷನ್ ಕೋಡ್ ಇರುತ್ತೆ, ಫಾರ್ ಎಕ್ಸಾಂಪಲ್ ನಿಮ್ಮ ಕ್ವಶನ್ ಪೇಪರ್ ವರ್ಷನ್ ಕೋಡ್ A1 ಇದ್ದರೆ ಅದರಲ್ಲಿ ಕ್ವಶನ್ ನಂಬರ್ 1 ಈಸ್ ಅ ಗ್ರೇಸ್ ಮಾರ್ಕ್ಸ್. ಸಪೋಸ್ ನಿಮ್ದು ಏನಾದ್ರು ಕ್ವಶನ್ ಪೇಪರ್ ವರ್ಷನ್ ಕೋಡ್ ಬಂದು B1 ಇದ್ದರೆ ಕ್ವಶನ್ ನಂಬರ್ 13 ಬರುತ್ತೆ. ಇದು A1 ಸೀರೀಸ್ನಲ್ಲಿ ಕ್ವಶನ್ ನಂಬರ್ 1 ಬಂದು B1 ಸೀರೀಸಲ್ಲಿ ನಿಮಗೆ 13 ಕ್ವಶನ್ ನಂಬರ್ ಇರುತ್ತೆ. ಸೊ ಆ್ಯಕ್ಚುಲಿ ಒಂದು ಕ್ವಶನ್ಗೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಸಿಕ್ಕಿದೆ ಫಿಸಿಕ್ಸ್ನಲ್ಲಿ. ಸೊ ನೀವು ಸೀರೀಸನ್ನು ನೋಡ್ಕೋಬೋದು. ಇಲ್ಲಿ B1 ಸೀರೀಸ್ ಆದರೆ ಕ್ವಶನ್ ನಂಬರ್ 13 ಇರುತ್ತೆ, C1 ಸೀರೀಸ್ ಆಗಿದ್ರೆ ನಿಮ್ಮದು ಕ್ವಶನ್ ನಂಬರ್ 29, D1 ಸೀರೀಸ್ ಆದರೆ 45. ಸೊ ಈ ಕ್ವಶನ್ಗಳಿಗೆ ಅಥವಾ A2 ಸೀರೀಸ್, B2 ಸೀರೀಸ್, C2 ಸೀರೀಸ್, D2 ಸೀರೀಸ್ ಅಂದರೆ 5, 17, 33, 49, A3, B3, C3, D3 ಸೀರೀಸ್ ಆದರೆ ನಿಮಗೆ 7, 21, 20, 37, 53, A4, B4, C4, D4 ವರ್ಷನ್ ಆದರೆ ನಿಮ್ಮ ಕ್ವಶನ್ ಪೇಪರ್ 9, 25, 41, 57 ರೆಸ್ಪೆಕ್ಟಿವ್ಲಿ. ಸೊ ಈ ಕ್ವಶನ್ಗಳಿಗೆ ನಿಮಗೆ ಒಂದೇ ಕ್ವಶನ್ ಇದು ಆ್ಯಕ್ಚುಲಿ, ಬಟ್ ನಿಮ್ಮ ಡಿಫ್ರೆಂಟ್ ಸೀರೀಸ್ ಇರುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಕ್ವಶನ್ ಪೇಪರ್ ಸೀರೀಸ್ ಡಿಫ್ರೆಂಟ್ ಇರೋದ್ರಿಂದ ಆ ಸೀರೀಸಲ್ಲಿ ಆ ಕ್ವಶನ್ಗೆ ಗ್ರೇಸ್ ಮಾರ್ಕ್ಸನ್ನು ಕೊಟ್ಟಿದ್ದಾರೆ ನಿಮಗೆ. ಮತ್ತು ಇನ್ನೊಂದು ಕ್ವಶನ್ಗೆ ಆನ್ಸರ್ ಕೀ ಚೇಂಜ್ ಆಗಿದೆ ಫಿಸಿಕ್ಸಲ್ಲಿ. ಯಾವುದಪ್ಪ ಅಂತಂದರೆ, ಈಗ ಸೀರೀಸ್ ಕೊಟ್ಟಿದ್ದಾರೆ ನೋಡಿ, ಮತ್ತೆ A1 B1 C1 D1 ಅಲ್ಲಿ ಕ್ವಶನ್ ನಂಬರ್ 34, 46, 2 or 18 ರೆಸ್ಪೆಕ್ಟಿವ್ ಸೀರೀಸಲ್ಲಿ ನಾನು ಹೇಳ್ತಿರೋದು. ನಿಮ್ಮದು A1 ಸೀರೀಸ್ ಇದ್ದರೆ ಕ್ವಶನ್ ನಂಬರ್ 34ಗೆ ಪ್ರೀವಿಯಸ್ ಏನು ಅನೌನ್ಸ್ ಮಾಡಿದ್ರು ಅಂದರೆ ಅದಕ್ಕೆ ಆಪ್ಷನ್ 3 ಕರೆಕ್ಟಾಗಿ ಕೊಟ್ಟಿದ್ರು. 18/4/2025 ದಿವಸ ಅನೌನ್ಸ್ ಮಾಡಿರೋ ಆನ್ಸರ್ ಕೀನಲ್ಲಿ. ಬಟ್ ರಿವೈಸ್ಡ್ ಆನ್ಸರ್ ಕೀ ಬಂದು ಏನಪ್ಪ ಅಂದರೆ 4th ಆಪ್ಷನ್ ಇಸ್ ಅ ಕರೆಕ್ಟ್ ಒನ್ ಅಂತ. ಓಕೆ, ಯಾವ ಸೀರೀಸ್ಗೆ A1 B1 C1 D1 ಸೀರೀಸ್ಗೆ ವಿತ್ ರೆಸ್ಪೆಕ್ಟಿವ್ ಕ್ವಶನ್ ನಂಬರ್ಸನ್ನು ಕೊಟ್ಟಿದ್ದಾರೆ. ಸೊ 3 ಆಪ್ಷನನ್ನು ಕೊಟ್ಟಿದ್ರು. ಆ ಕ್ವಶನ್ಗಳಿಗೆ ನಿಮಗೆ ಪ್ರೀವಿಯಸ್ಲಿ ಅದು 4th ಆಪ್ಷನ್ ಆಗಿ ಚೇಂಜ್ ಆಗಿದೆ. ದಟ್ಸ್ ಅ ರಿವೈಸ್ಡ್ ಆನ್ಸರ್ ಕೀ. ಇದು ಫಿಸಿಕ್ಸ್ ಆಯಿತು. ಅದೇ ಥರನೇ ನಾವೀಗ ಕೆಮಿಸ್ಟ್ರಿಗೆ ಬರೋಣ. ಕೆಮಿಸ್ಟ್ರಿನಲ್ಲಿ ಬಂದರೆ ನಿಮ್ಗೆ ಇಲ್ಲಿ 2 ಕ್ವಶನ್ಗೆ 2 ಆಪ್ಷನ್ ಬಂದಿದೆ. ಇಲ್ಲಿ ಯಾವುದೇ ಗ್ರೇಸ್ ಮಾರ್ಕ್ಸ್ ಇಲ್ಲ, ಬಟ್ 2 ಆಪ್ಷನ್ ಸಿಕ್ಕಿದೆ ನಿಮಗೆ ಇಲ್ಲಿ. ಯಾವುದಪ್ಪ ಅಂದರೆ, ಈಗ ನಾನು ಸೀರೀಸ್ ತೊಗೊಂಡ್ರೆ A1 B1 C1 D1 ಅಂದರೆ A1 ಸೀರೀಸ್ ತೊಗೊಂಡ್ರೆ ಕ್ವಶನ್ ನಂಬರ್ 14ಗೆ ನಾನು ಒಂದು ಸೀರೀಸ್ ಮಾತ್ರನೇ ತೊಗೊಳ್ತೀನಿ. ಕ್ವಶನ್ ನಂಬರ್ 14ಗೆ ಅದರಲ್ಲಿ ಅರ್ಲಿಯರ್ ಏನು ಮಾಡಿದ್ರಪ್ಪ ಅಂತಂದರೆ, ಅನೌನ್ಸ್ ಮಾಡಿದಾಗ ಆನ್ಸರ್ ಕೀ 4th ಆಪ್ಷನ್ ಕರೆಕ್ಟ್ ಅಂತ ಮೆನ್ಷನ್ ಮಾಡಿದರು. ಬಟ್ ಈಗ ಏನು ಮಾಡಿದ್ದಾರೆ, ಫಸ್ಟ್ ಆಪ್ಷನ್ ಆರ್ 4th ಆಪ್ಷನ್ ಎರಡು ಕರೆಕ್ಟ್, ಅಂದರೆ ಎರಡರಲ್ಲಿ ಯಾವುದಾದ್ರು ಒಂದು ಬರೆದಿದ್ರು ನಿಮಗೆ ಆನ್ಸರ್ ಮಾರ್ಕ್ಸ್ ಸಿಗುತ್ತೆ ಅಂತ. ಆಪ್ಷನ್ 1 ಆರ್ ಆಪ್ಷನ್ 4 ಎರಡು ಆನ್ಸರ್ ಮಾಡಿದರೆ 0 ಮಾರ್ಕ್ಸ್. ಒಂದು ಕ್ವಶನ್ಗೆ 2 ಆಪ್ಷನ್ ಮಾರ್ಕ್ ಮಾಡೋಂಗಿಲ್ಲ. ಐದರ್ 1 or 4 ಎರಡರಲ್ಲಿ ಯಾವುದು ಒಂದು ಮಾರ್ಕ್ ಮಾಡಿದ್ರು ನಿಮಗೆ ಇಲ್ಲಿ ಮಾರ್ಕ್ಸ್ ಸಿಗುತ್ತೆ. ಅದೇ ಥರನೇ ನಿಮಗೆ ಇನ್ನೂ ಒಂದು ಕ್ವಶನ್ಗೆ ಗ್ರೇಸ್ ಅಲ್ಲ, 2 ಆನ್ಸರ್ಸ್ ಕರೆಕ್ಟ್ ಆಗಿದೆ. A1 ಸೀರೀಸಲ್ಲಿ, ಮತ್ತು ನಾನು ಯಾವ ಸೀರೀಸ್ಗೆ ಯಾವ್ಯಾವ ಕ್ವಶನ್ ನಂಬರ್ ಅಂತ ಇಲ್ಲಿ ಮೆನ್ಷನ್ ಮಾಡಿದರೆ ನೋಡ್ಬೋದು ನೀವು ಇಲ್ಲಿ.
ನಾನು ಜಸ್ಟ್ ರೆಫರೆನ್ಸ್ಗೆ ನಿಮಗೆ A1 ಸೀರೀಸ್ ಮಾತ್ರ ತಗೊಳ್ತಾ ಇದ್ದೀನಿ. ಸೊ A1 ಸೀರೀಸಲ್ಲಿ ಕ್ವಶನ್ ನಂಬರ್ 14ಗೆ 4th ಆಪ್ಷನ್ ಇರಬೇಕಾಗಿತ್ತು ಕೊಟ್ಟಿರುವಂಥದ್ದು ಅರ್ಲಿಯರ್ ಆನ್ಸರ್ ಕಿನಲ್ಲಿ, ಬಟ್ ಈಗ 1 or 4 ಇಸ್ ಕರೆಕ್ಟ್. ನೆಕ್ಸ್ಟ್ ಅದೇ ಥರನೇ ಕ್ವಶನ್ ನಂಬರ್ 52 A1 ಸೀರೀಸಲ್ಲಿ ಕ್ವಶನ್ ನಂಬರ್ 52ಗೆ ಅರ್ಲಿಯರ್ 4th ಆಪ್ಷನ್ ಕೊಟ್ಟಿದ್ರು, ಈಗ 2nd or 4th ಆಪ್ಷನ್ ಇಸ್ ಕರೆಕ್ಟ್. ಅಂದರೆ 2nd ಅಥವಾ 4th ಆಪ್ಷನ್ ಎರಡರಲ್ಲಿ ಯಾವ್ದಾದ್ರು ಒಂದು ಮಾರ್ಕ್ ಮಾಡಿದ್ರು ನಿಮಗೆ ಮಾರ್ಕ್ಸ್ ಸಿಗುತ್ತೆ ನಿಮಗೆ ಇಲ್ಲಿ. ಸೊ ಇದು ನಿಮಗೆ ಕೆಮಿಸ್ಟ್ರಿನಲ್ಲಿ ಗ್ರೇಸ್ ಮಾರ್ಕ್ಸ್ ಸಿಕ್ಕಿರುವ, ಗ್ರೇಸ್ ಅಲ್ಲ ಆಕ್ಚುಲಿ 2 ಆಪ್ಷನ್ ಕರೆಕ್ಟ್ ಆಗಿರುತ್ತೆ. ಮತ್ತೆ ಅದೇ ಥರ ಎಲ್ಲ ಸೀರೀಸ್ಗಳಿಗೂ ನಿಮಗೆ ಇಲ್ಲಿ ಕ್ವಶನ್ ಯಾವ್ಯಾವ ಕ್ವಶನ್ಗಳಿಗೆ 2 ಆನ್ಸರ್ಸ್ ಕರೆಕ್ಟ್ ಆಗಿದೆ ಅಂತ ನಿಮ್ಗೆ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ A3 B3 C3 D3 ಸೀರೀಸಲ್ಲಿ ಇನ್ನೊಂದು ಅಡಿಷನಲ್ ಏನಪ್ಪಾ ಅಂತಂದ್ರೆ ಇನ್ನೂ ಒಂದು ಕ್ವಶನ್ ಇದೆ ಇಲ್ಲಿ. ದಟ್ ಈಸ್ ಕ್ವಶನ್ ನಂಬರ್ A3 ಸೀರೀಸ್ ತಗೊಂಡ್ರೆ ಕ್ವಶನ್ ನಂಬರ್ 19, B3 ಸೀರೀಸ್ ತಗೊಂಡ್ರೆ ಕ್ವಶನ್ ನಂಬರ್ 33, C3 ಸೀರೀಸ್ ತಗೊಂಡ್ರೆ ಕ್ವಶನ್ ನಂಬರ್ 49, D3 ಸೀರೀಸ್ ತಗೊಂಡ್ರೆ ಕ್ವಶನ್ ನಂಬರ್ 5. ಇದಕ್ಕೆ ಅರ್ಲಿಯರ್ 4 or 3 ಅಂತ ಮೆನ್ಷನ್ ಮಾಡಿದ್ರು. ಸೊ ಈಗ ನಿಮ್ಗೆ ಅದೇನಾಗಿದ್ರೆ 3 or 4 2 ಆಪ್ಷನ್ ಅಲ್ಲಿ ಯಾವ್ದು ಕರೆಕ್ಟ್ ಆಗಿದ್ರು ನಿಮಗೆ ಆನ್ಸರ್ ಕರೆಕ್ಟ್ ಆಗಿರುತ್ತೆ ಅಂತ ಕೊಟ್ಟಿದ್ದಾರೆ ನಿಮಗೆ. ಸೊ ನಿಮ್ಗೆ ಇಷ್ಟ ಆಯಿತು ಕಂಪ್ಲೀಟ್ ಆಗಿ ನಿಮಗೆ ಕೆಮಿಸ್ಟ್ರಿನಲ್ಲಿರುವಂತಹ 2 ಆನ್ಸರ್ ಕೀ ಕರೆಕ್ಟು, ರಿವೈಸ್ಡ್ ಆನ್ಸರ್ ಕೀ ಇದು ನಿಮಗೆ ಫೈನಲ್ ಆನ್ಸರ್ ಕೀ ಇದು. ನೆಕ್ಸ್ಟ್ ಬರೋಣ ಬಯಾಲಜಿಗೆ. ಬಯಾಲಜಿನಲ್ಲಿ ನೋಡಿದ್ರೆ ನಿಮ್ಗೆ ಇಲ್ಲಿ ಒಂದು ಕ್ವಶನ್ ಮಾತ್ರನೇ ಚೇಂಜಸ್ ಇದೆ. ಇಲ್ಲಿ ನಿಮಗೆ ಒಂದು ಕ್ವಶನ್ ನೀವು A1 ಸೀರೀಸ್ ಅಥವಾ B1 C1 D1 ಅಂದರೆ ಕ್ವಶನ್ ನಂಬರ್ 12 24 40 56 ನಾನು A1 ಸೀರೀಸ್ ತಗೊಳ್ತೀನಿ. ಇವು ನಂದು ಕ್ವಶನ್ ಪೇಪರ್ A1 ಸೀರೀಸಲ್ಲಿ ಕ್ವಶನ್ ನಂಬರ್ 12ಗೆ ಅರ್ಲಿಯಾಗಿ ಏನು ಅನೌನ್ಸ್ ಮಾಡಿದ್ರಪ್ಪ ಆನ್ಸರ್ ಕೀ ಅಂತಂದರೆ ನಮ್ಗೆ ಇಲ್ಲಿ ಕ್ವಶನ್ ಆನ್ಸರ್ ಆಪ್ಷನ್ 4 ಕೊಟ್ಟಿದ್ರು ನಮ್ಗೆ ಆನ್ಸರ್ ಕೀನಲ್ಲಿ, ಬಟ್ ಈಗ ನಮ್ಗೆ ಏನು ಕೊಟ್ಟಿದ್ದಾರೆ ಅಂತಂದರೆ 3 or 4 ಇಸ್ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಅದೇ ಥರನೇ ನಮ್ಗೆ ಇಲ್ಲಿ A2 B2 C2 D3 ಸೀರೀಸಲ್ಲಿ ನಮಗೆ ಆನ್ಸರ್ ಫಸ್ಟ್ ಆಪ್ಷನ್ ಕರೆಕ್ಟ್ ಅಂತ ಕೊಟ್ಟಿದ್ರು ರೆಸ್ಪೆಕ್ಟಿವ್ ಕ್ವಶನ್ ನಂಬರ್ 16 28 44 16 ಅಲ್ಲಿ, ಈಗ 1 or 4. ಅದೇ ಥರನೇ ನಿಮಗೆ A3 B3 C3 D3 ಸೀರೀಸಲ್ಲಿ ನಿಮಗೆ ಕ್ವಶನ್ ನಂಬರ್ 18 32 48 4 ಅಲ್ಲಿ ಆನ್ಸರ್ ಕೀ 2 ಅಂತ ಕೊಟ್ಟಿದ್ರು ಅರ್ಲಿಯಾಗಿ, ಈಗ 1 or 2 2 ಆಪ್ಷನಲ್ಲಿ ಯಾವ್ದಾದ್ರು ಮಾರ್ಕ್ ಮಾಡಿದ್ರು ಕರೆಕ್ಟ್ ಅಂತ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ಇಲ್ಲಿ ನಿಮಗೆ ಕ್ವಶನ್ ನಂಬರ್ A4 ಸೀರೀಸ್ B4 C4 D4 ಸೀರೀಸಲ್ಲಿ ಕ್ವಶನ್ ನಂಬರ್ 20 36 52 8 ಕ್ವಶನ್ ನಂಬರ್ 8 ಅಲ್ಲಿ ನಿಮಗೆ ಥರ್ಡ್ ಆಪ್ಷನ್ ಅರ್ಲಿಯರ್ ಆನ್ಸರ್ ಕೀನಲ್ಲಿ 3 ಕೊಟ್ಟಿದ್ರು, ಈಗ 2 or 3 ಎರಡರಲ್ಲಿ ಯಾವ್ದು ಆನ್ಸರ್ ಮಾಡಿದ್ರು 2 or 3 ಇದ್ರು ಕರೆಕ್ಟು ಅಂತ ಹೇಳ್ತಿದ್ದಾರೆ. ಸೊ ಇದು ನಿಮಗೆ ಒಂದೇ ಕ್ವಶನ್ ಡಬಲ್ ಆನ್ಸರ್ ಅನ್ನು ಕರೆಕ್ಟಾಗಿ ಸಿಕ್ಕಿರೋದು ನಿಮ್ಗೆ ಇಲ್ಲಿ ಬಯಾಲಜಿನಲ್ಲಿ ಒಂದೇ ಕ್ವಶನ್. ನಿಮ್ಮ ಸೀರೀಸ್ ಯಾವ್ದಿದೆ ಅಂತ ಚೆಕ್ ಮಾಡ್ಕೊಳ್ಳಿ, ಆ ಸೀರೀಸ್ ಪ್ರಕಾರವಾಗಿ ಯಾವ ಕ್ವಶನ್ಗೆ ಏನು ಆನ್ಸರ್ ಕೀ ಇಲ್ಲಿದೆ ಅಂತ. ಸೊ ಇದು ಫೈನಲ್ ಆನ್ಸರ್ ಕೀ ನಿಮಗೆ. ಸೊ ಇದು ಯಾವುದೇ ಚೇಂಜಸ್ ಆಗೋದಿಲ್ಲ ಫರ್ದರ್ ನಿಮ್ಗೆ ಯಾವುದೂ. ಸೊ ಇದಾದ್ಮೇಲೆ ನಿಮ್ಗೆ ಏನು ಮಾಡ್ತಾರೆ, ಸೂನ್ ಏನು ಮಾಡ್ತಾರೆ ನಿಮಗೆ ಮಾರ್ಕ್ಸ್ KCET ಮಾರ್ಕ್ಸನ್ನು ರಿಸಲ್ಟ್ಸನ್ನು ಅನೌನ್ಸ್ ಮಾಡ್ತಾರೆ. ಆಲ್ರೆಡಿ ನೆನೆ ಒಂದು ವಿಡಿಯೋ ಹಾಕಿದ್ದೀನಿ ಆಲ್ರೆಡಿ. ಸೊ ನಿಮಗೆ ಯಾವಾಗ ರಿಸಲ್ಟ್ಸನ್ನು ಅನೌನ್ಸ್ ಮಾಡ್ಬೋದು ಅಂತ KE ಡೈರೆಕ್ಟರ್ ಅವರೇ ಅನೌನ್ಸ್ ಮಾಡಿದ್ದಾರೆ. ಅದನ್ನು ನಾನು ಪ್ರೀವಿಯಸ್ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ. ಸೊ ಅದನ್ನು ನೀವು ಚೆಕ್ ಮಾಡ್ಕೋಬೋದು. ಇದೇ ಥರದ ನೀವು ಬೇರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಇನ್ಫಾರ್ಮೇಷನ್ಗೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ಥರ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.